ನಮಸ್ಕಾರ. ನಿಮ್ಮ ಜೊತೆ ನಮ್ಮ ಕತೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಯಥ ಪ್ರಕಾರ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ವೀಳ್ಯದೆಲೆಯ ವ್ಯಾಪಾರಿಯ ಕಥೆಯನ್ನ ಇವತ್ತು ಹೇಳಕ್ ಹೊರಟಿದ್ದೀನಿ. ಅವರು ಯಾರು, ಅವರ ಹೆಸರೇನು, ಅವರು ಎಲ್ಲಿಯವರು, ಎಲ್ಲ ವಿಚಾರವನ್ನ ಅವರೇ ನಿಮಗೆ ಪರಿಚಯ ಮಾಡಿದ್ದಾರೆ. ನೋಡ್ಕೊಂಡು ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸ್ವಾಮಿ. ಏನು ನಿಮ್ಮ ಹೆಸರು? ಕುಮಾರ ಸ್ವಾಮಿ. ಅಂದರೆ ಬೆಂಗಳೂರ ನೀವು? ನಾವು ಬೆಂಗಳೂರೇ ಸ್ವಾಮಿ, ಹುಟ್ಟಿ ಬೆಳೆದಿದ್ದೆಲ್ಲ. ಅಂದರೆ ನೀವು ವೀಳ್ಯದೆಲೆ ವ್ಯಾಪಾರ ಮಾಡ್ತೀರಾ? ಹೌದು. ಎಷ್ಟು ವರ್ಷದಿಂದ ಈ ಲಕ್ಷ್ಮಿ? ವರ್ಷದಿಂದ 3 ತಲೆ ಸ್ವಾಮಿ. ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಕ್ಕ, ನಾವು. ಅಂದರೆ ನಿಮಗೆ ಇದೇ ಒಂದು ವ್ಯಾಪಾರ ಕೈ ಹಿಡಿದಿದೆ ಅಂತ ಆಯಿತು. ಹೌದು ಸ್ವಾಮಿ. ಮಕ್ಳು ಎಷ್ಟು ಜನ ಕುಮಾರಣ್ಣ ನಿಮಗೆ? ನಮಗೆ ಒಂದು ಹೆಣ್ಮಗು, ನಾವು ಅಣ್ಣ ತಮ್ಮಲ್ಲ ಬೇರೆ ಬೇರೆ ಇದ್ದೀವಿ. ಹಾಂ, ಅಂದರೆ ಈ ವ್ಯಾಪಾರ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತಾಯಿದ್ರಿ? ನಾವು ಇದೇ ಸ್ವಾಮಿ, ಇದೇ ವ್ಯಾಪಾರ ಇದೆ. ಅಂದರೆ ಈಗ ನಿಮಗೆ ಈ ವ್ಯಾಪಾರ ಮಾಡಬೇಕು ಅಂತ ತಲೆಯಲ್ಲಿ ಹೆಂಗೆ ಬಂತು? ಇದಕ್ಕಿಂತ ಫಸ್ಟು ಏನು ಮಾಡ್ತಾ ಇರಲಿಲ್ಲ ಅಂತ ಹೇಳಿದ್ರಿ. ಹಾಂ. ಇದು ನಮ್ಮಪ್ಪ ಅಮ್ಮ ಮಾಡ್ತಾ ಇಲ್ಲ, ನಮ್ಮ ಅಕ್ಕವ್ರು ನೋಡಿ ನಾವು ಅದೇ ಅವ್ರ ಜೊತೆನೇ ಇದ್ದು ಅದೇ ರೂಟ್. ವ್ಯಾಪಾರ ಪರವಾಗಿಲ್ವಾ? ಏನು ಮುಂಚೆ ಥರ ಏನಿಲ್ಲ ಸ್ವಾಮಿ, ಮುಂಚೆ ಥರ ಏನಿಲ್ಲ. ನೋಡಿದ್ರಲ್ಲ ಕುಮಾರಣ್ಣನ ಕತೆ. ಅವ್ರ ಅಪ್ಪ ಅಮ್ಮನ ಜೊತೆ ಆ ವೀಳ್ಯದೆಲೆ ವ್ಯಾಪಾರ ಮಾಡುವಾಗ ಆ ಬಾಲ್ಯದಲ್ಲೇ ಅವರು ಆ ಒಂದು ಕೆಲಸಕ್ಕೆ ಅವರನ್ನು ಅವರು ತೊಡಗಿಸ್ಕೊತಾರೆ. ಅಂದರೆ ಅವ್ರಿಗೆ ಅರಿವಿಲ್ಲದೆ ಅಪ್ಪ ಅಮ್ಮಂಗೆ ಸಹಾಯ ಆಗಲಿ ಅಂತ ಬಂದು ಅವ್ರಿಗೆ ಸಣ್ಣ ಪುಟ್ಟ ಹೆಲ್ಪ್ ಮಾಡೋದು, ವೀಳ್ಯದೆಲೆ ತಂದರೆ ಅದನ್ನು ಜೋಡಿಸೋದಾಗಲಿ, ಅಂಗಡಿ ಮುಂದೆ ಕೂತ್ಕೊಳ್ಳೋದಾಗಲಿ ಎಲ್ಲ ಕೆಲಸವನ್ನು ಮಾಡ್ತಾಯಿದ್ರು. ಅವ್ರಿಗೆ ಗೊತ್ತಿಲ್ಲ ನಾನು ಮುಂದೆ ಇದೇ ವ್ಯಾಪಾರ ಮಾಡ್ತೀನಿ ಅಂತ. ಅಪ್ಪ ಅಮ್ಮಂಗೆ ಹೆಲ್ಪ್ ಆಗಲಿ ಅಂತ ಕೆಲಸ ಮಾಡ್ತಾಯಿದ್ರು. ಮುಂದೊಂದು ದಿನ ಅದು ಅವರಿಗೆ ಅನ್ನಕ್ಕೆ ದಾರಿ ಆಯಿತು ನೋಡಿ. ಇವತ್ತು ಯಾವುದೇ ಕೆಲಸವನ್ನಾದರೂ ನಾವು ಮಾಡಬೇಕಲ್ಲ ಅಂತ ಮಾಡಬಾರ್ದು. ಅದರಿಂದ ನಮ್ಗೆ ಯಾವ ಥರದಲ್ಲಿ ಏನಾಗುತ್ತೆ, ಹೆಲ್ಪ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ. ಇವತ್ತು ಕುಮಾರಣ್ಣ ಈ ವ್ಯಾಪಾರವನ್ನು ನಡೆಸ್ಕೊಂಡು, ತನ್ನ ಮನೆಯನ್ನು ನಡೆಸ್ಕೊಂಡು, ಒಬ್ಬ ಮಗಳಿದ್ದಾಳೆ ಅವ್ರಿಗೆ ಆ ಮಗಳಿಗೆ ಒಳ್ಳೆಯ ಉನ್ನತ ಮಟ್ಟದ ಎಜುಕೇಷನ್ನ ಕೊಡಿಸಿ ವೀಳ್ಯದೆಲೆ ವ್ಯಾಪಾರ ಮಾಡ್ಕೊಂಡು ಆರಾಮಾಗಿದ್ದಾರೆ. ಅವ್ರಿಗೆ 3 ಜನ ಅಣ್ಣ ತಮ್ಮಂದಿರು. ಎಲ್ಲರೂ ಅಚ್ಚುಕಟ್ಟಾಗಿ ಅನ್ಯೋನ್ಯವಾಗಿ ಅದೇ ವೀಳ್ಯದೆಲೆ ವ್ಯಾಪಾರವನ್ನು ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅಕ್ಕ ಒಬ್ಬರಿದ್ದಾರೆ ಅಂತ ಹೇಳಿದ್ರು. ಅವರು ಸಹ ಗ್ರಂಥಿಗೆ ಐಟಮು, ಅರಿಶಿನ, ಕುಂಕುಮ, ಪೂಜೆ ಐಟಮ್ಸ್ ಜೊತೆಗೆ ತೆಂಗಿನಕಾಯಿ, ವೀಳ್ಯದೆಲೆ ಎಲ್ಲ ಬಗೆಯ ಪರಿಕರಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಎಲ್ಲರೂ ಒಟ್ಟಿಗೆ ಒಂದೇ ಸಾಲಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ. ನೋಡೋಕ್ಕೆ ಎಷ್ಟು ಚಂದ ಅಂದರೆ, ಒಂದು ಐಟಮ್ ಬೇಕು ಅಂತ ಏನಾದರೂ ಹೋದರೆ ಎಲ್ಲ ಒಗ್ಗಟ್ಟಾಗಿ ಆ ಒಂದು ವ್ಯಾಪಾರವನ್ನು ತೊಡಗಿಸ್ಕೊಂಡು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿರಲಿಲ್ಲ ಮುಂದೊಂದು ದಿನ ಈ ವೀಳ್ಯದೆಲೆ ವ್ಯಾಪಾರವೇ ನಮಗೆ ಕೈ ಹಿಡಿಯುತ್ತೆ, ನಾನು ಇದರಲ್ಲಿ ಅನ್ನ ತಿಂತೀನಿ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಬಟ್ ಅಪ್ಪ ಅಮ್ಮಂಗೆ ಹೆಲ್ಪ್ ಆಗಲಿ ಅನ್ನೋ ಮಾಡೋ ಕೆಲಸ ಇವತ್ತು ಅವ್ರು ಅನ್ನ ತಿಂತಾ ಇದ್ದಾರೆ ಅಂತ ಹೇಳುವಾಗ ತುಂಬ ಹೆಮ್ಮೆ ಅನ್ನಿಸ್ತು ನನಗೆ. ಕೆಲವೊಂದಷ್ಟು ಜನ ಏನೋ ಒಂದು ವ್ಯಾಪಾರ ಮಾಡೋಕ್ಕೆ ಹೊರಡ್ತಾರೆ, ಲಾಸ್ ಆಗಿಬಿಡುತ್ತೆ, ಅದನ್ನು ಬಿಟ್ಟು ಬೇರೆ ಕೆಲಸವನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಒಂದಷ್ಟು ಜನ ಇಲ್ಲ ಇದರಲ್ಲೇ ನಮಗೆ ಸಿಗುತ್ತೆ ಅಂತ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕಷ್ಟ ಸುಖಗಳನ್ನ ನೋಡಿ ಅದನ್ನು ಮುಂದುವರಿತಾರೆ. ಇವರಿಗೂ ಅಷ್ಟೇ ಬಾಲ್ಯದಲ್ಲಿ ಹೆಂಗೆ ವ್ಯಾಪಾರ ಮಾಡ್ತಾ ಇದ್ರು ಅಪ್ಪ ಅಮ್ಮ ಅನ್ನೋ ಅರಿವಿರಲಿಲ್ಲ. ಅವ್ರು ತರ್ತಾ ಇದ್ರು, ಇವರು ಜೋಡಿಸ್ತಾ ಇದ್ರು, ಅಷ್ಟೇ ಅವ್ರಿಗೆ ಗೊತ್ತಿದ್ದಿದ್ದು. ಸ್ವತಃ ಇವರೇ ಆ ವ್ಯಾಪಾರವನ್ನು ಮಾಡುವಾಗ ತುಂಬ ಕೈ ಸುಟ್ಕೊಂಡಿದ್ದಾರೆ. ಆ ವ್ಯಾಪಾರ ಹೆಂಗೆ ತರ್ತಾರೆ, ಅದನ್ನು ನಾವು ಹೆಂಗೆ ಮಾರಬೇಕು, ಎಷ್ಟು ಲಾಭ ಸಿಗುತ್ತೆ, ಅದು ಎಷ್ಟು ದಿನಕ್ಕೆ ನಾವು ಎಷ್ಟು ತರಿಸ್ಕೋಬೇಕು, ಯಾವುದರ ಅರಿವು ಇರಲ್ಲ. ಲಾಟ್ ಬಂದ್ಬಿಡುತ್ತೆ. ಅದನ್ನು ಮಾರುವಂತಹ ಒಂದು ಪರಿಸ್ಥಿತಿ ಇವ್ರಿಗಿರಲ್ಲ. ಏನೋ ಕಾರಣಗಳಿಂದ ವ್ಯಾಪಾರ ಆಗ್ತಾ ಇರಲ್ಲ. ತುಂಬ ಕಷ್ಟ ಆಯಿತು ನಮಗೆ, ಅವಾಗೆಲ್ಲ ನಷ್ಟ ಆಯಿತು. ಅಪ್ಪ ಅಮ್ಮ ಹೇಗೆ ನಡೆಸ್ಕೊಂಡು ಹೋಗ್ತಿದ್ರು ಅಂತ ನಮಗೆ ಆಗ ಮಕ್ಕಳಿದ್ದಾಗ ಗೊತ್ತಾಗ್ತಿರ್ಲಿಲ್ಲ. ಆಗ ಆಟದ ಮನಸ್ಥಿತಿ ಇತ್ತು ನಮ್ಮದು. ಅವಾಗ ಹೆಂಗೆ ತರ್ತಾಯಿದ್ರು, ಏನು ಮಾಡ್ತಿದ್ರು ಅಂತ ಗೊತ್ತಾಗ್ತಿರ್ಲಿಲ್ಲ ನಮಗೆ. ಜಸ್ಟ್ ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ವಿ. ಕಾಲಕ್ರಮೇಣ ನಾವೇ ಆ ಕೆಲಸವನ್ನು ಮಾಡಬೇಕು ಅಂತ ಬಂದಾಗ ತುಂಬ ಹೊಡೆತ ಬಿತ್ತು ಅಂತೆಲ್ಲ ಹೇಳಿದ್ರು. ಅಂದರೆ ವೀಳ್ಯದೆಲೆ ತಂದು ಮಾಡಿ ಅದನ್ನು ವ್ಯಾಪಾರ ಮಾಡೋದಿದೆಯಲ್ಲ, ಯಾವುದೇ ವ್ಯಾಪಾರ ಆದ್ರೂ ಒಂದಷ್ಟು ಜನಕ್ಕೆ ಅದು ಕೈ ಹಿಡಿಯಲ್ಲ. ಎಷ್ಟೋ ಜನಕ್ಕೆ ಲಾಸ್ ಆಗಿರುತ್ತೆ. ಅದು ಆ ವ್ಯಾಪಾರವನ್ನು ಬಿಟ್ಟು ಬೇರೆ ಕೆಲಸವನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಇವರು ವೀಳ್ಯದೆಲೆ ಲಕ್ಷ್ಮಿ, ನಾನು ಅದನ್ನು ಬಿಡಬಾರ್ದು, ನಮ್ಮ ಅಪ್ಪ ಅಮ್ಮನೂ ಇದೇ ನಡೆಸ್ಕೊಂಡು ನಮ್ಮನ್ನು ಸಾಕಿದ್ದಾರೆ, ನಾನು ಯಾಕೆ ಇದನ್ನ ನಿರಾಕರಿಸಬೇಕು ಅಂತ ನಿರ್ಧಾರ ಮಾಡಿ ವೀಳ್ಯದೆಲೆ ವ್ಯಾಪಾರವನ್ನು ಅವ್ರ ಕೈಗೆ ಅದನ್ನು ಬರೋ ಥರ ಮಾಡಿಕೊಂಡು ಸಾಕಷ್ಟು ಏರಿಳಿತಗಳನ್ನ ನೋಡಿಕೊಂಡು ಇವತ್ತು ಒಂದು ಮಟ್ಟಿಗೆ ನಾನು ಆರಾಮಾಗಿದ್ದೀನಿ, ನನಗೆ ದೇವರ ಅನುಗ್ರಹದಿಂದ ಯಾವುದೇ ರೀತಿ ತೊಂದರೆ ಇಲ್ಲ, ವ್ಯಾಪಾರ ಮಾಡ್ತೀವಿ, ಜೀವನ ಮಾಡ್ತೀವಿ, ನಾವು ಎಲ್ಲೂ ಕೆಲಸಕ್ಕೆ ಹೋಗಲ್ಲ, ಇದೇ ನಮ್ಮ ಕೆಲಸ ಅಂತ ಹೇಳಿದ್ರು. ಅವ್ರ ಕತೆ ಕೇಳಿ ನನಗೆ
ಆನಂದನೂ ಆಯಿತು, ಸ್ವಲ್ಪ ಬೇಜಾರು ಆಯಿತು. ಬೇಜಾರು ಯಾಕೆ ಅಂದರೆ ಅವರು ಏನೂ ಗೊತ್ತಿಲ್ಲದೆ ಮಾಡ್ತೀನಿ ಅಂತ ಕೈ ಸುಟ್ಕೊಂಡಿದ್ದ ವಿಚಾರಗಳು ಬೇಜಾರಾಯಿತು. ಮತ್ತು ಇಲ್ಲ ಇದರಲ್ಲೇ ನನಗೆ ಅನ್ನ ಸಿಗುತ್ತೆ ಅಂತ ಮತ್ತೆ ಅವರು ಪಟ್ಟು ಹಿಡಿದು ಕೂತ್ಕೊಂಡು ವ್ಯಾಪಾರವನ್ನು ಮಾಡಿದ್ರಲ್ಲ, ಅದು ನನಗೆ ಹೆಮ್ಮೆ ಅನ್ನಿಸ್ತು. ಅಣ್ಣ, ತಮ್ಮ, ಅಕ್ಕ ಮತ್ತು ಇವರ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಇದ್ದಾರಂತೆ. ಈಗ ಈ ಪರಿಸ್ಥಿತಿಯಲ್ಲಿ ಈ ಥರ ಒಟ್ಟಿಗಿರೋ ಕುಟುಂಬ ತುಂಬ ಕಡಿಮೆ. ಇವರೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿಗೆ ಕುಮಾರಣ್ಣನ ಕತೆ ಹೀಗಿತ್ತು. ಮತ್ತೆ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ, ನಿಮ್ಮ ಜೊತೆ ನಮ್ಮ ಕತೆ. ನಮಸ್ಕಾರ.